ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅನಾಮಿಕ ತೋರಿಸಿದ ಕಡೆ ಎಲ್ಲವನ್ನ ಅಗಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಡಿ, ಅನಾಮಿಕ ಎಲ್ಲೆಲ್ಲಿ ಜಾಗಗಳನ್ನ ಹೇಳಿದಾನೋ ಆ ಎಲ್ಲ ಕಡೆನೂ ಅಕ್ಸಿ ಆಗಿದೆ. ಆ ಎಲ್ಲ ಕಡೆ ಗುಂಡಿ ತೋರಿಸಿದ್ದಾರೆ. ಸತತ 13 ಗುಂಡಿಗಳನ್ನ ಅಗೆದ್ರು ಕೂಡ ಯಾವುದೇ ಕುರುಹು ಸಿಗ್ಲಿಲ್ಲ. 6ನೇ ಗುಂಡಿ ಬಿಟ್ಟು ಉಳಿದೆಲ್ಲ ಕಡೆನೂ ಯಾವ ಕುರುಹು ಕೂಡ ಸಿಗ್ಲಿಲ್ಲ. ಆ 6ನೇ ಗುಂಡಿಯಲ್ಲಿ ಸಿಕ್ಕಿದ್ದು ಕೂಡ ಒಬ್ಬ ಪುರುಷನ ಕಳೆಬರ. ಮಾಸ್ಕ್ ಮ್ಯಾನ್ ವಿರುದ್ಧ ಅನುಮಾನ ವ್ಯಕ್ತವಾಗ್ತಾ ಇದೆ. ರಾಜ್ಯಾದ್ಯಂತ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಧರ್ಮಸ್ಥಳದ ಭಕ್ತರಿಂದ ಹೋರಾಟ ಆರಂಭ ಆಗಿದೆ. ಪ್ರತಿಭಟನೆ ಶುರುವಾಗಿದೆ. ಷಡ್ಯಂತ್ರ ಕುರಿತು ತನಿಖೆ ಆಗಲಿ ಅಂತ ಹೋರಾಟಗಾರರು ಆಗ್ರಹಿಸ್ತಾ ಇದ್ದಾರೆ. ಅನಾಮಿಕನ ಹಿಂದಿರೋ ಕಾಣದ ಕೈಗಳ ಬಗ್ಗೆ ತನಿಖೆ ಆಗ್ಲೇಬೇಕು. ಆಗಿಲ್ಲ ಅಂತಂದ್ರೆ ಜನನೂ ಬಿಡೋದಿಲ್ಲ, ಪವರ್ ಟಿವಿನೂ ಬಿಡೋದಿಲ್ಲ. ತನಿಖೆ ಆಗ್ಲಿ ಅಂತ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರೇ ಹೇಳ್ಬಿಟ್ಟಿದ್ದಾರೆ. ಅವನು ಯಾರು, ಏನು, ಎತ್ತ, ಅವನ ಹಿಂದೆ ಯಾರಿದ್ದಾರೆ ಅನ್ನೋದು ತನಿಖೆ ಆಗ್ಬೇಕು ಅಂತ ಸ್ವತಃ ದಿನೇಶ್ ಗುಂಡೂರಾವ್ ಅವರೇ ಮಾತಾಡ್ಬಿಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಏನ್ ನಡೀತಾ ಇದೆ ಅದನ್ನ ತನಿಖೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸದನದಲ್ಲಿ ಅಂತಿಮ ವರದಿಯನ್ನ ಪಡ್ಕೊಂಡು ಸರ್ಕಾರ ಘೋಷಿಸಲೂಬಹುದು, ಇಲ್ಲ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದಂತೂ ಖಂಡಿತವಾಗ್ಲು. ಈಗ ಆಲ್ರೆಡಿ ನೆನೆ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಧರ್ಮಸ್ಥಳ ಭಕ್ತರು ಹೋರಾಟವನ್ನ ಮಾಡಿದ್ದಾರೆ, ಪ್ರತಿಭಟನೆ ನಡೆಸಿದ್ದಾರೆ. ನೆನೆ ನೋಡಿ, ಮೊನ್ನೆ ಒಂದು 13ನೇ ಗುಂಡಿ ಅಗದಿದ್ರಲ್ಲ, ಒಂದು 18 ಅಡಿ ಅಗಲ, 22 ಅಡಿ ಇದಕ್ಕೆ, ಅದ್ರ ಪಕ್ಕದಲ್ಲೇ ಉತ್ತರ ದಿಕ್ಕಿಗೆ ಇನ್ನೊಂದಗಿರಿ ಅಲ್ಲಿ ಹೂತಾಕಿದ್ದೀನಿ ಅಂತ ಹೇಳಿದ. ನಿನ್ನೆನೂ ಕೂಡ ಕಾರ್ಯಾಚರಣೆ ನಡೆಸಿದ್ರು. ನಿನ್ನೆ ಕೂಡ ಶೋಧ ಕಾರ್ಯ ನಡೆದಿತ್ತು. ಅಲ್ಲೂ ಕೂಡ ಏನೂ ಸಿಗ್ಲಿಲ್ಲ. ಅಷ್ಟು ಜನ ಅಧಿಕಾರಿಗಳಿದ್ದಾರೆ. ಎಷ್ಟು ಜನನ ಯಾಮಾರಿಸ್ತಾ ಇದ್ದಾನೆ ನೋಡಿ ಇವನು. ಎಷ್ಟು ಧೈರ್ಯವಾಗಿ, ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾನೆ ಸುಳ್ಳನ್ನ. ಅಲ್ಲಿ ಹೂತಾಕಿದ್ದೀನಿ, ಇಲ್ಲಿ ಹೂತಾಕಿದ್ದೀನಿ ಅಂತ ಹೇಳಿ. ನಮ್ಮ ಪ್ರತಿನಿಧಿ ಶಶಿಧರ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಶಶಿಧರ್. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಆರೋಪ ಏನು ಈ ಅನಾಮಿಕ ಮಾಡಿದ್ದ? ನಿನ್ನೆ ಇವನು ಇಲ್ಲಿಯವರೆಗೂ ಆಲ್ಮೋಸ್ಟ್ 13 ಗುಂಡಿಗಳನ್ನ ಇವನು ಹೇಳಿದ ಕಡೆ ಎಲ್ಲ ಅಗದಿದ್ದಾರೆ. ಆದ್ರೆ 6ನೇ ಗುಂಡಿಯಲ್ಲಿ ಒಂದು ಪುರುಷನ ಕಳೆ ಬರ ಬಿಟ್ರೆ ಏನು ಸಿಕ್ಕಿಲ್ಲ. ಇವನ ಮೇಲೆ ಇನ್ನೂ SITಗೆ ಡೌಟ್ ಬಂದಿಲ್ವಾ ಶಶಿಧರ್? ಖಂಡಿತ ಸಿಂಧೂರ, ಏನು ಅನಾಮಿಕ ಹೇಳಿದಂತ ಹೇಳಿಕೆಗಳನ್ನು ನೋಡಿ ಇಡೀ ದೇಶವೇ ನಿಬ್ಬೆರಗಾಗಿ ನೋಡಿತ್ತು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ಏನ್ ನಡೀತಿದೆ ಅಂತ ಕೂಡ ತನಿಖೆ ಮಾಡುವಷ್ಟು ಮಟ್ಟಕ್ಕೆ ಅನಾಮಿಕ ಬುಡೆ ಬಿಡುವಂತ ಕೆಲಸವನ್ನು ಕೂಡ ಮಾಡಿದ್ದ. ಏನು ಅನಾಮಿಕ ಮಾಡಿದಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ SIT ಅನ್ನು ಕೂಡ ರಚನೆ ಮಾಡಿತ್ತು. ಸುಮಾರು 14 ದಿನಗಳ ಕಾಲ ಅನಾಮಿಕ ತೋರಿಸಿದಂತ 16 ಗುಂಡಿಗಳಲ್ಲೂ ಕೂಡ 20 ಅಡಿ ಅಗಲ, 20 ಅಡಿ ಆಳ, 20 ಅಡಿ ಉದ್ದ, ಅಷ್ಟು ಕಡೆ ಒಂದೊಂದು ಇಂಚು ಇಡೀ ಮಣ್ಣನ್ನು ಕೂಡ ಶೋಧ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತ ಒಂದೇ ಒಂದು ಕಳೆಬರಹ ಆಗಿರ್ಬೋದು, ಇಲ್ಲ ಕುರುಹು ಆಗಿರ್ಬೋದು, ಯಾವುದು ಕೂಡ ಸಿಕ್ಕಿಲ್ಲ. ಇದರಿಂದಾಗಿ ಅನಾಮಿಕ ಹೇಳ್ತಿರೋದು ಬರೀ ಕಟ್ಟುಕತೆ ಅಂತ ಹೇಳ್ಬಿಟ್ಟು SIT ಅಧಿಕಾರಿಗಳು ಕೂಡ ಸಾಬೀತಾಗಿತ್ತು. ಆ ಸ್ಥಳದಲ್ಲಿ ಸೋಕೋ ಟೀಮ್ ಇತ್ತು, FSL ತಂಡ ಇತ್ತು, ಟೆಕ್ನಿಕಲ್ ಟೀಮ್ ಇತ್ತು. ಇಷ್ಟೆಲ್ಲ ಅಧಿಕಾರಿಗಳು ಕೂಡ ಶೋಧ ಮಾಡಿದ್ರು ಕೂಡ ಯಾವುದೇ ಒಂದು ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಇದೇ ವಿಚಾರಕ್ಕಾಗಿ ಬಿಜೆಪಿಯವರು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ರು. ಈ ಏನಾಗ್ತಿದೆ, ಯಾಕೆ ಇನ್ನು ತನಿಖೆ ಮುಗಿಸಿಲ್ಲ ಅಂತ ಹೇಳ್ಬಿಟ್ಟು ಕೂಡ ವರದಿಯನ್ನ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದಲ್ಲೂ ಕೂಡ ಅವರು ಕೂಡ ಸಾಕಷ್ಟು ಒಂದು ಆರೋಪವನ್ನು ಕೂಡ ಮಾಡಿದ್ರು, ಟೀಕೆಗಳನ್ನು ಕೂಡ ಮಾಡಿದ್ರು. ಇದೇ ಕಾರಣಕ್ಕಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಏನು 16 ಗುಂಡಿಗಳಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯಾಚರಣೆ ಮಾಡಿದ್ರು, ಎಲ್ಲೆಲ್ಲಿ ಏನ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದೊಂದು ಗುಂಡಿಯನ್ನು ಕೂಡ ಪ್ರತ್ಯೇಕವಾಗಿ ವರದಿಯನ್ನು ಕೂಡ ಸರ್ಕಾರ ತರಿಸಿಕೊಂಡಿದೆ. ಹೀಗಾಗಿ ಆ ವರದಿಯಲ್ಲಿ ಕೂಡ ಗೊತ್ತಾಗಿದೆ ಯಾವುದೇ ರೀತಿಯಂತ ಕುರುಹುಗಳು ಕೂಡ ಸಿಕ್ಕಿಲ್ಲ. ಧರ್ಮಸ್ಥಳದ ಮೇಲೆ ಬರ್ತಿರುವಂತಹ ಆರೋಪ ಇದು ಸುಳ್ಳು ಅಂತ ಕೂಡ ಸಾಬೀತಾಗಿದೆ. ಹೀಗಾಗಿ ಈ ಸದನದಲ್ಲಿ ಇವತ್ತೇನಾದ್ರೂ ವಿಚಾರ ಪ್ರಸ್ತಾಪ ಆದ್ರೆ ಸದನದಲ್ಲೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು 16 ಗುಂಡಿಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಿ ರಿಪೋರ್ಟ್ ಅನ್ನ ಏನ್ ರೆಡಿ ಸಿದ್ಧಪಡಿಸಿದ್ರೆ ಆ ರಿಪೋರ್ಟ್ ಅನ್ನು ಕೂಡ ಸದನದಲ್ಲಿ ಬಿಡುಗಡೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇನ್ನು ಇಷ್ಟೆಲ್ಲ ಆದ್ರೂ ಕೂಡ ಅನಾಮಿಕ ಮತ್ತೊಂದಷ್ಟು ಗುಂಡಿಗಳಿವೆ ಅಂತ ಹೇಳ್ಬಿಟ್ಟು ಹೊಸ ಬುಡೆಯನ್ನು ಕೂಡ ಬಿಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆ ಸರ್ಕಾರ ಏನಾದ್ರೂ ಅನುಮತಿಯನ್ನ ಕೊಟ್ರೆ ಈ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸೋಣ, ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬೇಡ. ಈಗಾಗಲೇ 16 ಗುಂಡಿಗಳಲ್ಲಿ ಶೋಧ ಕಾರ್ಯ ನಡೆಸಿದ್ರು ಕೂಡ ಯಾವುದು ಕೂಡ ಸಿಕ್ಕಿಲ್ಲ. ಇನ್ನು ಬಹಳ ಕ್ಯೂರಿಯಾಸಿಟಿ ಹುಟ್ಟಿಸಿದಂತಂದ್ರೆ 13ನೇ ಸ್ಪಾಟ್ ನಲ್ಲಿ 10 ರಿಂದ 12 ಶವಗಳನ್ನ ಊತಿಟ್ಟಿದ್ದೆ ಅಂತ ಹೇಳಿದ್ದ. ಅಲ್ಲಿ ಆತನೇ ತೋರಿಸಿದಂತೆ 4 ಪಾಯಿಂಟ್ಗಳನ್ನ ಮಾಡಿ ಸುಮಾರು 80 ಕಡೆ 80 ಅಡಿಯಷ್ಟು ಶೋಧ ಕಾರ್ಯಾಚರಣೆ ಮಾಡಿದ್ರು. ನಿರಂತರ 2 ದಿನಗಳ ಕಾಲ ಏನು 2 JCBಗಳು ನಿಂತ್ಕೊಂಡು ಏನು ಮಳೆ ಬರ್ತಿದ್ರು ಕೂಡ ಒಂದು ರೀತಿಯಂತ ವನವಾಸದ ರೀತಿಯಲ್ಲಿ ಏನು ಕಾರ್ಯಾಚರಣೆ ಮಾಡಿದ್ರು ಕೂಡ ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಇದರಿಂದಾಗಿ ಗೊತ್ತಾಗಿದೆ ಇದರ ಉದ್ದೇಶ ಏನಂತಂದ್ರೆ ಆ ಧರ್ಮಸ್ಥಳದ ಮುನ್ನಾಸು
ಸ್ವಾಮಿ ದೇವಸ್ಥಾನ, ಅದೇ ರೀತಿ ಕೂಡ ಧರ್ಮಸ್ಥಳದ ಏನ್ ಧರ್ಮಾಧಿಕಾರಿ ಅಂತ ವೀರೇಂದ್ರ ಹೆಗಡೆಯವರಿಗೆ ಕೆಟ್ಟ ಹೆಸರು ತರುವಂತ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಇನ್ನು ನೇತ್ರಾವತಿ ನದಿಗೆ ಬರ್ತಿದಂತ ಎಲ್ಲಾ ಭಕ್ತರು ಕೂಡ ಬಹಳ ಕ್ಯೂರಿಯಾಸಿಟಿಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಆ ಶೋಧ ಕಾರ್ಯಾಚರಣೆ ಕೂಡ ಸಾಮಾನ್ಯ ಜನ ಕೂಡ ನೋಡಿದ್ರು, ಆದ್ರೆ ಏನು ಸಿಕ್ಕಿಲ್ಲ. ಇದೇ ಕಾರಣಕ್ಕಾಗಿ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಸುಮಾರು 15 ಜಿಲ್ಲೆಗಳಿಂದಲೂ ಕೂಡ ದೊಡ್ಡ ಮಟ್ಟದ ಅಭಿಯಾನವನ್ನು ಹಮ್ಮಿಕೊಂಡು ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ಧರ್ಮದ ಬಗ್ಗೆ ಅಪಪ್ರಚಾರ ಆಗಿರ್ಬೋದು, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗಿರ್ಬೋದು, ಇದನ್ನ ನಾವು ಸಹಿಸೋದಿಲ್ಲ, ಧರ್ಮಸ್ಥಳ ಪರವಾಗಿ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಏನು ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಅಭಿಯಾನ ಕೂಡ ಶುರು ಆಗಿದೆ. ಸಿಂಧೂರ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.